ಅಂತ ಸಂಚುಕೋರರು ಭೂಮಿಯನ್ನ ಅಧಿಕಾರಿಗಳು ಬಹಳ ಬೇಜವಾಬ್ದಾರಿತನದಿಂದ ನಡ್ಕೊಂಡವ್ರನ್ನ ಬಿಡಿಸಿ ನಿಮಗೆ ಇದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳತ್ತೀವಿ. 10-16 ದಿನ ಇದೇ ರೀತಿಯ ಉಡಾಫೆ ಉತ್ತರವನ್ನು ಕೊಟ್ಟು ತಹಸೀಲ್ದಾರ್ ಕಚೇರಿಯಿಂದ ಕಾಲ್ಕಿತ್ತಲ್ಲಿ ನಾವು ಅವ್ರನ್ನ ಕ್ಲಿಯರ್ ಮಾಡಿಸ್ತೀವಿ. 10 ದಿನ ಕಳೆದು ಇವತ್ತು 16ನೇ ದಿನಕ್ಕೆ ನಾವು ತಹಸೀಲ್ದಾರ್ ಹತ್ರ ಬಂದು ಮಾತಾಡೋದಕ್ಕೆ ತಹಸೀಲ್ದಾರ್ ಯಾವುದೇ ಜವಾಬ್ದಾರಿಯುತವಾಗಿ ಮಾತಾಡದೆ ಕಚೇರಿಯಿಂದ ಹೊರ ಹೋಗಿದ್ದಾರೆ. 25 ಜನ ರೈತರವಾಗಿ ಇವರು ನಡ್ಕೊಂಡಿದ್ದಾರೆ. ಹುದ್ದೆಗೆ ಒಂದು ಸ್ಥಾನಮಾನ ಗೌರವ ಇದೆ. ಅವೇಳನ ಮಾಡೋ ಭೂಮಿಯನ್ನ ಅವರಿಗೆ ವಶಕ್ಕೆ ಕೊಡಬೇಕು. ಕೂಡಲೇ ತಹಸೀಲ್ದಾರ್ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು. ಬೇಜವಾಬ್ದಾರಿ ತಹಸೀಲ್ದಾರ್ನ ಕೂಡಲೇ ಇವ್ರನ್ನ ಟ್ರಾನ್ಸ್ಫರ್ ಮಾಡಿ. ಸಂಜಯ್ ಆರಾಧ್ಯ, ಜಿಲ್ಲಾ ರೈತ ಸಂಘದ ಅಧ್ಯಕ್ಷ. ಇವತ್ತು ನಾವು ತಹಸೀಲ್ದಾರ್ ಜೊತೆ ಏನು ಬುಕ್ಕಾಪಟ್ಟಣ ಬಾಳಾಪುರ ಗ್ರಾಮದಲ್ಲಿ ರಾಣಮ್ಮ ಅವರ ಜಮೀನನ್ನು ಅಕ್ರಮವಾಗಿ ಈರಣ್ಣಗೌಡ ಅವರು ಪ್ರವೇಶ ಮಾಡಿ ಇವತ್ತಿಗೆ 16 ದಿನ ಆಯಿತು. ತಹಸೀಲ್ದಾರ್ ಬಂದು ಹೇಳಿದ ಮೇಲೆ 10 ದಿನದಲ್ಲಿ ನಾವು ಅವ್ರನ್ನ ಕ್ಲಿಯರ್ ಮಾಡಿಸ್ತೀವಿ ಅಂತ ಹೇಳಿದರು. ಭೂಮಿಯಿಂದ ತೆರವು ಮಾಡಿಸ್ತೀವಿ, ಅವ್ರನ್ನ ಕುಲ್ಲಂಕುಲ್ಲ ಮಾಡಿಸ್ತೀವಿ ಅಂತೇಳಿ. ಸೊ 10 ದಿನ ಕಳೆದು ಇವತ್ತು 16ನೇ ದಿನಕ್ಕೆ ನಾವು ತಹಸೀಲ್ದಾರ್ ಹತ್ರ ಬಂದು ಮಾತಾಡೋದಕ್ಕೆ ಕೂತ್ಕೊಂಡಿದ್ದೀವಿ. ತಹಸೀಲ್ದಾರು ಯಾವುದೇ ಜವಾಬ್ದಾರಿಯುತವಾಗಿ ಮಾತಾಡದೆ ಬೇಜವಾಬ್ದಾರಿ ಉತ್ತರಗಳನ್ನ ಕೊಟ್ಟು, ಆರಿಕೆ ಉತ್ತರಗಳನ್ನ ಕೊಟ್ಟು ಏಕಾಏಕಿ ಕಚೇರಿಯಿಂದ ಹೊರ ಹೋಗಿದ್ದಾರೆ. ನಾವು ಕಚೇರಿನಲ್ಲಿ 25 ಜನ ರೈತರು ನಾವು ಕುಂತ್ಕೊಂಡಿದ್ದೀವಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ. ಭಾಳ ಉದಾಸೀನವಾಗಿ ಇವರು ನಡ್ಕೊಂಡಿದ್ದಾರೆ. ಏನು ತಹಸೀಲ್ದಾರು ಅಂದರೆ ಒಬ್ಬ ತಾಲೂಕಿನ ಜವಾಬ್ದಾರಿಯುತವಾದಂಥ ದಂಡಾಧಿಕಾರಿಗಳು ಅಂತೇಳಿ ನಾವು ಭಾವಿಸಿದ್ದೀವಿ. ಆ ಒಂದು ತಹಸೀಲ್ದಾರ ಅಧಿಕಾರಿ ಹುದ್ದೆಗೆ ಒಂದು ಸ್ಥಾನಮಾನ ಗೌರವ ಇದೆ. ಈ ಇರುವಂಥ ತಹಸೀಲ್ದಾರು ಆ ತಹಸೀಲ್ದಾರರ ಘನತೆ ಗೌರವವನ್ನು ಇವತ್ತು ತೆಗೆದಿದ್ದಾರೆ. ಇದು ಅವೇಳನ ಮಾಡೋವಂಥದ್ದು, ಜನತೆಗೆ ಅವಮಾನ ಮಾಡೋವಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಕೂಡಲೇ ನಿಲ್ಲಬೇಕು. ಏನೀಗ ರಾಣಮ್ಮ ಅವರಿಗೆ 1992ರಲ್ಲಿ ಭೂಮಿ ಮಂಜೂರಾಗಿದೆ. ಆ ಭೂಮಿಯನ್ನು ಅವರಿಗೆ ವಶಕ್ಕೆ ಕೊಡಬೇಕು. ಅಕ್ರಮವಾಗಿ ಪ್ರವೇಶ ಮಾಡಿರೋಂಥ ಈರಣ್ಣಗೌಡನ ಈ ಕೂಡಲೇ ತೆರವು ಮಾಡಿಸ್ಬೇಕು. ಇದು ನಮ್ಮ ಒಂದು ಒತ್ತಾಯ ಆಗಿದೆ. ಅಲ್ಲಿನವರೆಗೂ ನಮ್ಮ ಹೋರಾಟ ಚಳವಳಿ ನಿರಂತರವಾಗಿ ನಡೀತದೆ. ಕೂಡಲೇ ತಹಸೀಲ್ದಾರು ಜವಾಬ್ದಾರಿಯಿಂದ ನಡ್ಕೊಳ್ಬೇಕು. ಇಂಥ ಬೇಜವಾಬ್ದಾರಿ ತಹಸೀಲ್ದಾರ್ನ ಕೂಡಲೇ ಇವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು. ಉತ್ತಮವಾದಂಥ ಆಡಳಿತ ನಿರ್ವಹಿಸೋಂಥ ತಹಸೀಲ್ದಾರನ್ನ ಇಲ್ಲಿ ಸಿರಾ ತಾಲೂಕಿಗೆ ಹಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀವಿ. ತಾಲೂಕು ಹಸಿರು ಸೇನೆ ಅಧ್ಯಕ್ಷ ಗಿರೀಶ್. ಇವತ್ತು ಏನು ಬುಕ್ಕಾಪಟ್ಟಣ ಹೋಬಳಿ ರಾಣಮ್ಮನವ್ರಿಗೆ ಮಂಜೂರಾಗಿರೋಂಥ ಭೂಮಿನ ಯಾರೋ ಬಲಾಢ್ಯರು ಭೂಮಿ ಒಡೆಯುವಂಥ ಸಂಚುಕೋರರು ಭೂಮಿಯನ್ನು ಆಕ್ರಮಿಸ್ಕೊಂಡಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ 1 ತಿಂಗಳಿಂದನೂ ಸಹ ಈ ವಿಚಾರ ನಡೀತಾನೇ ಇದೆ. ಅಧಿಕಾರಿಗಳು ಭಾಳ ಬೇಜವಾಬ್ದಾರಿತನದಿಂದ ನಡ್ಕೊತಾ ಇದ್ದಾರೆ. ಏಕಪಕ್ಷೀಯವಾಗಿ ಇವರು ಆಡಳಿತವನ್ನು ಇದು ಮಾಡ್ತಾ ಇರೋದು ಭಾಳ ಸಹಿಸೋಕ್ಕಾಗದೇ ಇರೋಂಥ ವಿಚಾರ ಆಗಿದೆ. ಇವತ್ತು ಏನು ಹಿಂದೆ ಸ್ಥಳ ಮಾಜರಿಗೆ ತಹಸೀಲ್ದಾರ್ ಬಂದಿರ್ತಾರೆ, ಅವತ್ತಿನ 10 ದಿನದಲ್ಲಿ ಅದು ಸ್ಪಾಟಿಂದ ಇವ್ರನ್ನ ಬಿಡಿಸ್ಬಿಟ್ಟು ಈರಣ್ಣ ಅವ್ರನ್ನ ಬಿಡಿಸಿ ನಿಮಗೆ ಇದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ. ಅದು ಇವತ್ತಿಗೆ 10-16 ದಿನ ಆಗಿದೆ. ಈ ವಿಚಾರವಾಗಿ ನಾವು ತನಿಖೆ ಏನಾಯಿತು ಏನು ಅಂತ ಕೇಳೋಕ್ಕೆ ಬಂದರೆ ನಮ್ಗೆ ಯಾವುದೇ ರೀತಿಯ ಉಡಾಫೆ ಉತ್ತರವನ್ನು ಕೊಟ್ಟು ತಹಸೀಲ್ದಾರು ಕಚೇರಿಯಿಂದ ಕಾಲ್ಕಿತ್ತಿದ್ದಾರೆ. ಹಾಗಾಗಿ ಈ ವಿಚಾರ ಭಾಳ ಗಂಭೀರವಾಗುತ್ತೆ ಅಂತ ಹೇಳ್ಬಿಟ್ಟು ತಹಸೀಲ್ದಾರ್ಗೂ ಸಹ ಈ ಮುಖಾಂತರ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ. ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.